ನೋಡಿ, ಸಾಮಾಜಿಕ ನ್ಯಾಯದ ಬಗ್ಗೆ ಅತಿ ಹೆಚ್ಚು ಮಾತಾಡಿರೋದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ST ಮೀಸಲಾತಿ ಕಡಿತಗೊಳಿಸಿರೋದು ಸಾಮಾಜಿಕ ನ್ಯಾಯ ಅಲ್ಲ, ಸಾಮಾಜಿಕ ಅನ್ಯಾಯ. ಯಾಕೆ ಅಂದ್ರೆ ಸಂವಿಧಾನಬದ್ಧವಾಗಿ ಮೀಸಲಾತಿಯನ್ನ ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟಿದ್ದು SC/STಗಳಿಗೆ ಬೇಸ್ಡ್ ಆನ್ ದಟ್ ಪಾಪ್ಯುಲೇಷನ್. ಯಾವ ರಾಜ್ಯದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕೊಡಬೇಕು. ಕರ್ನಾಟಕದಲ್ಲಿ ನಾವು SC ಮೀಸಲಾತಿ 15 ಇದ್ದದನ್ನು 17% ಏರಿಸಿದ್ದು ಕೂಡ ಬೇಸ್ಡ್ ಆನ್ ದಟ್ ಪಾಪ್ಯುಲೇಷನ್. ಹಾಗೇನೆ ST ಮೀಸಲಾತಿಯನ್ನ 3 ಇದ್ದದನ್ನ 7% ಏರಿಸಿದ್ದು ಕೂಡ ಬೇಸ್ಡ್ ಆನ್ ದಟ್ ಪಾಪ್ಯುಲೇಷನ್, ಜನಸಂಖ್ಯೆ ಆಧಾರಿತವಾಗಿ. ಇದು ಮ್ಯಾಂಡೇಟರಿ. ಒಂದು ನಿಮಿಷ. ಉಳಿದ ಮೀಸಲಾತಿ ಏನಿದೆ ಅದು ಮ್ಯಾಂಡೇಟರಿ ಅಲ್ಲ, ಅದು ಆಪ್ಷನ್. ಉಳಿದ ಮೀಸಲಾತಿ ಅದು ಆಪ್ಷನ್. SC/ST ಅದು ಮ್ಯಾಂಡೇಟರಿ, ಕೊಡಲೇಬೇಕು. ಅದರೊಳಗೆ ಕಾಂಪ್ರಮೈಸ್ ಆಗಕ್ಕಾಗಲ್ಲ. SC/ST ಮೀಸಲಾತಿನಲ್ಲಿ ನೀವು ಬೇರೆ ಮೀಸಲಾತಿಯಲ್ಲಿ ಕಾಂಪ್ರಮೈಸ್ ಆಗ್ಬೋದು, ಅದು ಆಪ್ಷನ್. ಅದು ಇದರಲ್ಲಿ ಇದು ಕಂಪಲ್ಸರಿ. ಹಾಗಿದ್ದಾಗಲೂ ಕೂಡ SC/ST ಮೀಸಲಾತಿಯನ್ನ ಕಡಿತಗೊಳಿಸುವ ನಿರ್ಣಯ ಅದು ಸಾಮಾಜಿಕ ಅನ್ಯಾಯ. ಅದಕ್ಕೆ ನಮ್ಮ ಆಗ್ರಹ ಇದೆ, ಸಾಮಾಜಿಕ ಅನ್ಯಾಯದ ಒಂದು ಖಳನಾಯಕರು ನೀವು ಆಗಬೇಡಿ. ನೀವು SC/ST ಮೀಸಲಾತಿಯನ್ನ ಜನಸಂಖ್ಯೆಗೆ ಅನುಗುಣವಾಗಿ ಬಿಜೆಪಿ ಸರ್ಕಾರ ಏನು ಹೆಚ್ಚಳ ಮಾಡಿತ್ತು ಆ ರೀತಿ ಹೆಚ್ಚಳ ಮಾಡಿ ಅಂತ ಆಗ್ರಹಿಸ್ತೇನೆ. ಒಂದು ನಿಮಿಷ. ನಿಮ್ಮ ಮೇಲೆ ಇವರ ಮೇಲೆ ಇರುವಂತ ಚಾಲೆಂಜ್ ಏನು? 50% ಸೀಲಿಂಗ್ ಲಿಮಿಟ್. 50%ಗೆ ನೀವು SC/STನೇ ಯಾಕೆ ಕಡಿತಗೊಳಿಸಬೇಕು? ಇದನ್ನೇ ಯಾಕೆ ಕಡಿತಗೊಳಿಸಬೇಕು? ಇದು ಮ್ಯಾಂಡೇಟರಿ. ನಿಮಗೆ ರಿಲಿಜಿಯಸ್ ರಿಸರ್ವೇಶನ್ ಅನ್ನ ಸಂವಿಧಾನ ರಚನಾ ಸಂದರ್ಭದಲ್ಲಿ ಮೀಸಲಾತಿ ಕೊಡಬೇಕು ಅಂದಾಗ ಸ್ಪಷ್ಟವಾಗಿ ನಿರಾಕರಿಸುತ್ತಾರೆ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು. ಸಂವಿಧಾನ ಸಭೆ ರಿಜೆಕ್ಟ್ ಮಾಡಿದೆ ರಿಲಿಜಿಯಸ್ ರಿಸರ್ವೇಶನ್. ನೀವು ಮುಸ್ಲಿಂ ಅನ್ನ ಕ್ಯಾಸ್ಟ್ ಅಂತ ಕನ್ಸಿಡರ್ ಮಾಡ್ತೀರೋ, ರಿಲಿಜನ್ ಅಂತ ಕನ್ಸಿಡರ್ ಮಾಡ್ತೀರೋ? ಮುಸ್ಲಿಂ ಒಳಗಡೆ ಇರುವಂತ ಯಾವುದೋ ಒಂದು ಸಬ್ಸೆಕ್ಟ್ ಅನ್ನ ನೀವು ಕ್ಯಾಸ್ಟ್ ಅಂತ ಕನ್ಸಿಡರ್ ಮಾಡಬಹುದು. ಆದ್ರೆ ಹೋಲ್ಸೇಲ್ ಆಗಿ ಎಂಟೈರ್ ಮುಸ್ಲಿಮ್ಸ್ ಅನ್ನ ನೀವು ರಿಲಿಜನ್ ಅಂತ ಕನ್ಸಿಡರ್ ಮಾಡ್ತೀರೋ, ಕ್ಯಾಸ್ಟ್ ಅಂತ ಕನ್ಸಿಡರ್ ಮಾಡ್ತೀರೋ? ನೀವು ಒಂದು ಕಡೆ ರಿಲಿಜನ್ ಕೋಟಾದಲ್ಲೂ ಬೆನಿಫಿಟ್ ಕೊಡ್ತೀರಿ, ಇನ್ನೊಂದು ಕಡೆ ಕ್ಯಾಸ್ಟ್ ಕೋಟಾದಲ್ಲೂ ಬೆನಿಫಿಟ್ ಕೊಡ್ತೀರಿ. ಹಾಗಾಗಿ ನೀವು ಕಡಿತಗೊಳಿಸಬೇಕಾಗಿದ್ದು ಸಂವಿಧಾನ ಬಾಹಿರವಾಗಿರ್ತಕ್ಕಂಥ ಮೀಸಲಾತಿಯನ್ನು ಕಡಿತಗೊಳಿಸಬೇಕಾಗಿತ್ತು. ನಿಮಗೆ 50% ಒಳಗೆ ತರಬೇಕು ಅಂತ ಇದ್ರೆ ನಿಮ್ಮ ಹತ್ರ ಅವಕಾಶ ಇತ್ತು. ಸಂವಿಧಾನ ಬಾಹಿರವಾಗಿರ್ತಕ್ಕಂಥ ರಾಜಕೀಯ ಮೀಸಲಾತಿ ಏನಿದೆ, ಮತ ಬ್ಯಾಂಕ್ ಆಧಾರಿತವಾಗಿರ್ತಕ್ಕಂಥ ಮೀಸಲಾತಿ ಏನಿದೆ, ಅದನ್ನು ಕಡಿತಗೊಳಿಸಬೇಕಾಗಿತ್ತು. ನೀವು ಮೀಸಲಾತಿ ಕಡಿತಗೊಳಿಸಿದ್ದು ಯಾವುದನ್ನ? ಸಂವಿಧಾನಬದ್ಧವಾಗಿರ್ತಕ್ಕಂಥ SC/ST ಮೀಸಲಾತಿಯನ್ನು ಕಡಿತಗೊಳಿಸಿದಿರಿ. ಏನ್ ಜಸ್ಟಿಫಿಕೇಶನ್ ಕೊಡ್ತೀರಿ? ಹೇಗೆ ಸಮರ್ಥನೆ ಮಾಡ್ಕೊಳ್ತೀರಿ? ಅದಕ್ಕೆ ನಮ್ಮ ಆಗ್ರಹ ಇದೆ, ಇದು ನೀವು ಅನ್ಯಾಯ ಮಾಡಿದ್ದೀರಿ, ಸಾಮಾಜಿಕ ಅನ್ಯಾಯವನ್ನ. ಈ ಸಾಮಾಜಿಕ ಅನ್ಯಾಯವನ್ನ ವಾಪಸ್ ತೆಗೆದುಕೊಳ್ಬೇಕು. SC/ST ಮೀಸಲಾತಿಯನ್ನ ಬಿಜೆಪಿ ಸರ್ಕಾರ ಏನು ಜನಸಂಖ್ಯೆಗೆ ಅನುಗುಣವಾಗಿ ಕೊಟ್ಟಿತ್ತು, ಅದೇನೋ ಕೊಟ್ಟಿದ್ದು ರಾಜಕೀಯ ಕಾರಣಕ್ಕಲ್ಲ, ಓಲೈಕೆ ಕಾರಣಕ್ಕೂ ಅಲ್ಲ. ಜನಸಂಖ್ಯೆಗೆ ಅನುಗುಣವಾಗಿ ಕೊಡಬೇಕು ಅನ್ನೋದು ಅದು ಶಾಸನಬದ್ಧವಾಗಿರೋದು. ಹಾಗಾಗಿ ಅದನ್ನೇನಿದೆ ಅದನ್ನು ಮುಂದುವರಿಸಬೇಕು ಅಂತ ನಾವು ಆಗ್ರಹಿಸ್ತೇವೆ. ಅದು ಬಿಟ್ಟು ಇನ್ಯಾವುದೋ ಸಬೂಬು ಹೇಳಬೇಡಿ. ಉಳಿದಿದ್ದೆಲ್ಲ ನೀವು ದಿನಕ್ಕೊಂದು ನಾಟಕವನ್ನ ಪ್ರಾರಂಭಿಸಬೇಡಿ. ಇದನ್ನೇ ಯಾಕೆ ಕಡಿತಗೊಳಿಸಿದ್ರೆ ಅಂತ ಹೇಳಿ. ಉಳಿದ ಜಾತಿಗಳಿದ್ವಲ್ಲ, ಈಗ ನೀವೇ ಕೊಟ್ಟಿದ್ದೀರಿ. ಉಳಿದ ಜಾತಿಗಳಲ್ಲಿ 1% ಕಡಿತಗೊಳಿಸಿಲ್ಲ. ನೋಡಿ, ಕೆಟಗರಿ 1 4% ಇದೆ, 2A 15% ಇದೆ, 2B 4% ಇದೆ, 3A 4% ಇದೆ, 3B 5% ಇದೆ. ಇದನ್ನ ಯಾವುದನ್ನು 1% ಕಡಿತಗೊಳಿಸಲಿಲ್ವಲ್ಲ. ಇದು ಯಾವುದುವೇ ಮ್ಯಾಂಡೇಟರಿ ಅಲ್ಲ, ಆಪ್ಷನ್ ಅದು. ಆದ್ರೆ SC/ST ಅದು ಮ್ಯಾಂಡೇಟರಿ. ಅದಕ್ಕೆ ನಾವು ಹೇಳ್ತಾ ಇರೋದು, ನೀವು ಶಾಸನಬದ್ಧವಾಗಿರೋದನ್ನು ಕಡಿತಗೊಳಿಸಿ ಸಂವಿಧಾನಕ್ಕೆ ಅಪಚಾರ ಎಸಗಿದಿರಿ, ಸಂವಿಧಾನದ ಆಶಯಕ್ಕೆ ಅಪಚಾರವನ್ನು ಎಸಗಿದಿರಿ, ಶಾಸನಬದ್ಧವಾಗಿರೋದನ್ನು ಕಡಿತಗೊಳಿಸಿ. ಹಾಗಾಗಿ ಇದನ್ನು ವಾಪಸ್ ತಗೊಳ್ಳಿ. ಸಾಮಾಜಿಕ ಅನ್ಯಾಯವನ್ನ ಮಾಡಬೇಡಿ. ಸಾಮಾಜಿಕ ನ್ಯಾಯ ಅಂದ್ರೆ ಸಂವಿಧಾನಬದ್ಧವಾಗಿರೋ ಮೀಸಲಾತಿಯನ್ನ ಕೊಡಲೇಬೇಕಾಗಿರೋದು, ಅದನ್ನು ಕೊಡಿ. ನಾವೀಗ ಆಲ್ರೆಡಿ ಮೀಸಲಾತಿ ಹೆಚ್ಚಳ ಮಾಡಿ 2022ರಿಂದ 2025 ಕೊನೆಯವರೆಗೂ ಸಿಇಟಿನಲ್ಲಿ 3,500ಕ್ಕೂ ಹೆಚ್ಚು ಸೀಟು ಹೆಚ್ಚಿಗೆ ಸೀಟ್ನ SC/ST ಜನಾಂಗ ಪಡ್ಕೊಂಡಿದೆ.
ನಾವೇನ್ ಹೇಳ್ತಾ ಇದೀವಿ, SC/ST ಮೀಸಲಾತಿಯನ್ನು ಕಡಿತಗೊಳಿಸಬೇಡಿ, ಅದು ಸಂವಿಧಾನಬದ್ಧವಾಗಿರೋದು. ನೀವು SC/ST ಅಲ್ಲದೆ ಇರೋ ಮೀಸಲಾತಿ ಕಡಿತಗೊಳಿಸಿ. ನೀವು ರಿಲಿಜಿಯಸ್ ರಿಸರ್ವೇಶನ್ ಅನ್ನ ಸಂವಿಧಾನ ರಚನಾ ಸಮಿತಿ ಒಪ್ಕೊಂಡಿರ್ಲಿಲ್ಲ, ಹೇಗೆ ಕೊಟ್ಟಿದ್ರಿ? ಅಲ್ಲೇ ನೀವು ರಿಲಿಜಿಯಸ್ ರಿಸರ್ವೇಶನ್ ಈಗ ನೀವು ನಾನು ಕೇಳ್ತಾ ಇರೋದವರಿಗೆ, ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರದ ಬಗ್ಗೆ ಗೌರವ ಇರೋದಾದ್ರೆ, ಅವರು ಕೊಟ್ಟ ಸಂವಿಧಾನದ ಆಶಯಕ್ಕೆ ತಕ್ಕಂತೆ ನಡ್ಕೊಳ್ಳೋದಾದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಿಲಿಜಿಯಸ್ ರಿಸರ್ವೇಶನ್ ಅನ್ನು ರಿಜೆಕ್ಟ್ ಮಾಡಿದ್ರು. ನೀವು ಹೇಗೆ ಅದನ್ನ ಪ್ರಮೋಟ್ ಮಾಡ್ತೀರಿ? ನಿಮ್ಗೆ ಅಂತ ಸಂದಿಗ್ಧ ಬಂದಾಗ ನಿಮಗೆ SC/ST ಮೀಸಲಾತಿ ಕಿತ್ಕೊಳ್ಳೋ ಅಧಿಕಾರ ಇಲ್ಲ. ನೀವು ಕಿತ್ಕೊಳ್ಬೇಕು ಅಂದ್ರೆ ರಾಜಕೀಯ ಕಾರಣ ಕೊಟ್ಟಿದ್ದೀರಲ್ಲ, ಆ ಮೀಸಲಾತಿ ಕಿತ್ಕೊಳ್ಳಿ. ಯಾಕೆ ನೋಡ್ರಿ, ನೀವು ನೋಡಿ, ಗೆಜೆಟ್ ನೋಟಿಫಿಕೇಶನ್ ಮಾಡಿ ರಾಜ್ಯಪಾಲರು ಸಹಿ ಆದ್ಮೇಲೆ ಅದು ಕಾನೂನುಬದ್ಧ ಅಲ್ಲ ಅಂತ ಹೇಳುವ ಅಧಿಕಾರ ಯಾರಿಗೂ ಇಲ್ಲ. ನಿನ್ನೆ ಅಷ್ಟೇನೆ ಸಾಧನಾ ಸಮಾವೇಶ ಮಾಡಿ ಸವಾಲುಗಳನ್ನು ಸ್ವೀಕರಿಸೋದಕ್ಕೆ ಸಿದ್ಧ ಅಂತ ಹೇಳಿ ಭಾಷಣ ಮಾಡಿದ್ರು. ಯಾಕೆ ಉತ್ತರದ ಪೌರುಷ ಸುಪ್ರೀಂ ಕೋರ್ಟ್ ಮುಂದೆ ತೋರಿಸಿದ್ರಿ? ನಿಮಗೆ ನಿಜವಾಗ್ಲೂ ವಿಶ್ವಾಸ ಇದ್ದಿದ್ರೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಎಲೆಕ್ಷನ್ ಮಾಡ್ತೀರಿ, ಪುರಸಭೆ ನಗರಸಭೆ ಪಟ್ಟಣ ಪಂಚಾಯತಿ ಚುನಾವಣೆನೂ ಮಾಡ್ತೀರಿ, GBA ಸೇರಿದಂತೆ ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆನೂ ಮಾಡ್ತೀರಿ. ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಸೋಲಿನ ಭೀತಿ ಕಾಡ್ತಾ ಇದೆ. ಈಗ ಮೋದಿ ಅವರು ಚಿನ್ನ ಖರೀದಿ ಮಾಡಬೇಡಿ, ಪೆಟ್ರೋಲ್ ಬಳಸಿ ಅಂತಾರೆ, ಬಟ್ ವಿದೇಶದಲ್ಲಿ ಟೂರ್ ಹೊಡಿತಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಆರೋಪ. ಒಂದು ಮೊದಲನೇದು. ಎರಡನೇದು, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಿದೆ, ಇದಕ್ಕೆ ಪರಿಹಾರ ಇಲ್ವಾ ಅನ್ನೋದು ಅವ್ರ ಪ್ರಶ್ನೆ ಆಗ್ತಿದೆ. ನೋಡಿ, ಯುದ್ಧ ಭಾರತ ಬಯಸಿದ್ದಲ್ಲ, ಆದ್ರೆ ಯುದ್ಧದ ಪರಿಣಾಮ ಭಾರತದ ಮೇಲಾಗಿದೆ. ಯುದ್ಧದ ಪರಿಣಾಮ ಭಾರತದ ಮೇಲಾಗಿದೆ. ಆ ಕಾರಣಕ್ಕೆ ಕೆಲವೊಮ್ಮೆ ಮನೆಯಲ್ಲಿ ಅಮ್ಮನು ಪಥ್ಯ ಪಾಲಿಸೋಕೆ ಹೇಳ್ತಾರೆ, ಡಾಕ್ಟ್ರು ಪಥ್ಯ ಪಾಲಿಸೋಕೆ ಹೇಳ್ತಾರೆ. ಅದ್ರ ಉದ್ದೇಶ ಪಥ್ಯ ಪಾಲಿಸಿ ಆರೋಗ್ಯ ಕಾಪಾಡ್ಕೊಳ್ಳಿ ಅನ್ನೋದು ಉದ್ದೇಶ. ದೇಶದ ಆರೋಗ್ಯಕ್ಕೆ ಈ ಸಂದರ್ಭದಲ್ಲಿ ದುಂದು ವೆಚ್ಚ ಬೇಡ, ಈ ಸಂದರ್ಭದಲ್ಲಿ ಚಿನ್ನ ಖರೀದಿ ಬೇಡ. ಯಾಕೆ ಅಂದ್ರೆ ಅದರಿಂದಾಗಿ ನಮ್ಮ ಫಾರಿನ್ ಎಕ್ಸ್ಚೇಂಜ್ ಹೊರ ಹೋಗುತ್ತೆ. ಹೊರ ಹೋದ್ರೆ ಏನ್ ಪರಿಣಾಮ ಆಗುತ್ತೆ ಅಂದ್ರೆ, ಅಂದಾದೊಂದಿ ರಾಜಕಾರಣದಿಂದಾಗಿ ನಮ್ಮ ದೇಶದ ಚಿನ್ನವನ್ನು ಒತ್ತ ಇಡುವಂತ ಕೆಟ್ಟ ಪರಿಸ್ಥಿತಿ ಬಂದಿತ್ತು 90-91ರಲ್ಲಿ. ಆ ಕೆಟ್ಟ ಪರಿಸ್ಥಿತಿ ಬರಬಾರದು ಅಂತ ಹೇಳಿ ಒಂದು ನಿಮಿಷ, ಪ್ರಧಾನಮಂತ್ರಿಗಳು ಮೋಜು ಮಸ್ತಿಗೆ ಹೋಗಿಲ್ಲ. ಭಾರತದ ಹಿತಕ್ಕೋಸ್ಕರ ಬೇರೆ ಬೇರೆ ದೇಶಗಳ ಜೊತೆಗೆ ಒಪ್ಪಂದ ಮಾಡಿಕೊಂಡು ಭಾರತದ ಹಿತ ಕಾಪಾಡೋದಕ್ಕೆ ಹೋಗಿದ್ದಾರೆ. ಮೋಜು ಮಸ್ತಿಗೆ ಹೋಗ್ತಾರಲ್ಲ ಕೆಲವರು, 3 ದಿನ ಕ್ಯಾಂಪೈನ್ ಮಾಡಿ 30 ದಿನ ನಾಪತ್ತೆ ಆಗ್ತಾರಲ್ಲ ಕಾಂಗ್ರೆಸ್ ಲೀಡರು, ಅವರಿಗೆ ಇದನ್ನು ಪ್ರಶ್ನೆ ಮಾಡ್ಕೊಂಡಿ. ಅವರ ವೈಯಕ್ತಿಕ ಆದಾಯಕ್ಕಿಂತ 10 ಪಟ್ಟು ಜಾಸ್ತಿ ಖರ್ಚು ಮಾಡಿದಾರಲ್ಲ, ಇಲ್ಲಿ ಯಾವ ಸೋರ್ಸು ಅಂತ ಗೊತ್ತಿಲ್ಲದೆ ಇದ್ರು ಅವರಿಗೆ ಇದನ್ನು ಪ್ರಶ್ನೆ ಮಾಡಿ. ನರೇಂದ್ರ ಮೋದಿ ಅವರು ಉತ್ತರ ಕೊಡ್ತಿರೋದು ಚರ್ಚೆ ಆಗ್ತಾರೆ ಸರ್, ಅದು ಭಾರತಕ್ಕೆ ಒಂದು ರೀತಿ ಅವಮಾನ ಅನ್ನೋ ರೀತಿ ಚರ್ಚೆ ಆಗ್ತಾ ಇದೆ. ಪತ್ರಕರ್ತರು ಪ್ರಶ್ನೆ ಕೇಳೋಕೆ ಅಧಿಕಾರ ಇದೆ. ನೀವು ಕೇಳಿದ ಎಲ್ಲ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತ ನನಗೂ ಇಲ್ಲ. ಬಟ್ ಅವ್ರು ಎದುರಿಸ್ತಿಲ್ಲ ಅಂತ ಸರ್, ಯಾವುದೇ ಸುದ್ದಿಗೋಷ್ಠಿಗಳನ್ನ ಎದುರಿಸಲ್ಲ, ಆಗ್ತಾರೆ ಮೀಡಿಯಾಗಳ ಮುಂದೆ ಮಾತಾಡಲ್ಲ. ಆದ್ರೆ ಒನ್ ಆಫ್ ದ ಗ್ರೇಟೆಸ್ಟ್ ಕಮ್ಯುನಿಕೇಟರ್ ಯಾರು ಅಂತ ಹೇಳಿದ್ರೆ ಅವರ ಪ್ರೈಮ್ ಮಿನಿಸ್ಟರ್. ಒನ್ ಆಫ್ ದ ಗ್ರೇಟೆಸ್ಟ್ ಕಮ್ಯುನಿಕೇಟರ್ ಪ್ರೈಮ್ ಮಿನಿಸ್ಟರ್, ಒನ್ ಆಫ್ ದ ಗ್ರೇಟೆಸ್ಟ್ ಕಮ್ಯುನಿಕೇಟರ್. ಇಂಟ್ರಾಕ್ಷನ್ ನೋಡಿ, ನಮ್ಮ ಪ್ರೈಮ್ ಮಿನಿಸ್ಟರ್ ಪಬ್ಲಿಕ್ಕಿಗೆ ಕನೆಕ್ಟ್ ಆದಷ್ಟು ಬಹುಶಃ ಸ್ವತಂತ್ರ ನಂತರ ಇನ್ಯಾವುದೇ ಪ್ರೈಮ್ ಮಿನಿಸ್ಟರ್ ನೋಡಿ, ಅವರ ಮನ್ ಕಿ ಬಾತ್, ಅವ್ರ ಪ್ರಧಾನಮಂತ್ರಿ ಆಗೋಕ್ ಮುಂಚೆ ದೇಶದ ಯಾವ ಪ್ರಧಾನಮಂತ್ರಿಗಳು ಇರಲಿಲ್ಲ. ನಿಮ್ಗೇನಂದ್ರೆ ಅದ್ರ ಜೊತೆಗೆ ನಮೋ ಆಪ್ ನಲ್ಲಿ ರೆಗ್ಯುಲರ್ ಕನೆಕ್ಟ್ ಇರ್ತಾರೆ. ನಮ್ಮ ಪ್ರೈಮ್ ಮಿನಿಸ್ಟರ್ ಜನರಿಗೆ ಕನೆಕ್ಟ್ ಆಗದೆ ಇದ್ದಿದ್ರೆ ಥರ್ಡ್ ಟೈಮ್ ಪ್ರೈಮ್ ಮಿನಿಸ್ಟರ್ ಆಗ್ತಾನೆ ಇರಲಿಲ್ಲ.
ಮಾಡಿದ್ದಾರೆ. ಕಿ ಬಾತ್ನಲ್ಲಿ ಜನಸಾಮಾನ್ಯರಿಗೆ ಪ್ರೇರಣೆ ಕೊಡ್ತಕ್ಕಂಥ, ಸಾಮಾನ್ಯ ಜನರು ಕೂಡ ಸಾಧನೆಯ ಕಡೆಗೆ ಹೋಗ್ತಕ್ಕಂಥ ಪ್ರೇರಣಾದಾಯಿ ಸಂಗತಿಗಳನ್ನು ಹಂಚ್ಕೊಳ್ತಾರೆ. ರಾಜಕಾರಣ ಇವತ್ತವರೆಗೂ ಮಾತಾಡಿಲ್ಲ ಅವರು. ದೇಶದ ವಿಚಾರ ಮಾತಾಡಿ ಸರ್, ರಾಜಕಾರಣ ಬೇಡ, ದೇಶದ ಬಗ್ಗೆ ಈಗ ತಾಕತ್ತಿನ ಪ್ರಶ್ನೆ ಪ್ರಜಾಪ್ರಭುತ್ವದಲ್ಲಿ ಪ್ರೂವ್ ಆಗೋದಿಲ್ಲ ಅಂತ ಹೇಳಿದ್ರೆ ಚುನಾವಣೆಯಲ್ಲಿ ತಾಕತ್ತಿನ ಪ್ರಶ್ನೆ. ಆ ತಾಕತ್ತಿನ ಪ್ರಶ್ನೆಯನ್ನ ಜನ ಮೋದಿಜಿಯವರ ನಾಯಕತ್ವದ ಮೇಲೆ ವಿಶ್ವಾಸ ಇಟ್ಟು ಒಂದೊಂದೇ ರಾಜ್ಯಗಳನ್ನ, ಕಾಂಗ್ರೆಸ್ಸೇತರ ರಾಜ್ಯ, ಬಿಜೆಪಿಯೇತರ ರಾಜ್ಯಗಳನ್ನ ಬಿಜೆಪಿ ತೆಕ್ಕೆ ಕೊಡ್ತಾ ಇದ್ದಾರೆ ಅಂದ್ರೆ ಇಟ್ಸ್ ಮೀನ್ಸ್ ತಾಕತ್ ಯಾರಿಗಿದೆ ಅಂತ ಜನ ತೋರಿಸಿದ್ದಾರೆ. ರಾಜ್ಯದಲ್ಲಿ ಒಂದ್ ಕಡೆ ಬರ ಪರಿಸ್ಥಿತಿ ಇದೆ, ಇನ್ನೊಂದ್ ಕಡೆ ಹಲವಾರು ಕಡೆ ಮಳೆ ಆಗಿ ಹಾನಿ ಆಗ್ತಾ ಇದೆ. ಈಗ ಸದ್ಯಕ್ಕೆ ಸ್ಪಂದಿಸ್ತಾ ಇಲ್ಲ ಅನ್ನೋ ಆರೋಪ ಇದೆ. ನೀವು ವಿರೋಧ ಪಕ್ಷವಾಗಿ ಏನ್ ಹೇಳಕ್ ಬಯಸ್ತೀರಿ? ಈಗ ರೈತರಿಗೆ 3 ಫೇಸ್ ಕರೆಂಟ್ 7 ಅವರ್ಸ್ ಕೊಡ್ತೀವಿ ಅಂತ ಇವರು ಅಶ್ಯೂರ್ ಮಾಡಿದ್ರು. ಕೊಡ್ತಾ ಇದ್ದಾರ ಅಂತ ರೈತನ ಕೇಳಿ 3 ಗಂಟೆ 4 ಗಂಟೆನೂ ಕೂಡ 3 ಫೇಸ್ ಕರೆಂಟ್ ಇಲ್ಲ. 14,000ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ ಅನ್ನುವಂಥ ವರದಿಯನ್ನ RDPR ಡಿಪಾರ್ಟ್ಮೆಂಟ್ ಹೇಳ್ತಾ ಇದೆ. ರೆಸ್ಪಾನ್ಸಿಬಿಲಿಟಿ ಯಾರ್ದು? ಆಳುವವರದು. ಅವರು ವಿವಾದವಲ್ಲದ ವಿಷಯವನ್ನು ವಿವಾದವಾಗಿ ಮಾಡ್ತಾರೆ. ಅವರಿಗೆ ಕುಡಿಯೋ ನೀರಿಗಿಂತ ಹಿಜಾಬ್ ಪ್ರಿಯಾರಿಟಿ ಆಗುತ್ತೆ. ಶಾಲೆಗಳಲ್ಲಿ ಯೂನಿಫಾರ್ಮ್ ಇರಬೇಕಾ ಹಿಜಾಬ್ ಇರಬೇಕಾ ಅಂತ ಹೇಳಿದ್ರೆ ಕಾಂಗ್ರೆಸ್ ಹೇಳುತ್ತೆ ಹಿಜಾಬ್ ಇರಬೇಕು ಅಂತ. ನಾವು ಹೇಳ್ತೀವಿ ಯೂನಿಫಾರ್ಮ್ ಇರಬೇಕು. ಯೂನಿಫಾರ್ಮ್ ಪಾರ್ಟ್ ಆಫ್ ಹಿಜಾಬ್ ಆದ್ರೆ ಓಕೆ. ಯೂನಿಫಾರ್ಮ್ ಪಾರ್ಟ್ ಆಫ್ ಹಿಜಾಬ್ ಅಲ್ಲದೆ ಇದ್ರೆ ಇರಬೇಕಾ? ಕಾಂಗ್ರೆಸ್ ಹೇಳುತ್ತೆ ಇರಬೇಕು. ಯಾಕೆ ಇದನ್ನ ಹೇಳ್ತಾರೆ ಅಂತಂದ್ರೆ ಆ ಯೂನಿಫಾರ್ಮಿನ ಉದ್ದೇಶವನ್ನೇ ಅವರು ಅರ್ಥ ಮಾಡ್ಕೊಂಡಿಲ್ಲ. ಅದಕ್ಕೆ ಹೇಳ್ತಾರೆ. ಅವರಿಗೆ ಆದ್ಯತೆ ಕುಡಿಯೋ ನೀರಲ್ಲ, ಆದ್ಯತೆ ರೈತರ ಆತ್ಮಹತ್ಯೆ ಅಲ್ಲ, ಆದ್ಯತೆ SCP TSP ಅನುದಾನದ ದುರುಪಯೋಗ ಅಲ್ಲ. ಅವರಿಗೆ ಆದ್ಯತೆ ಹಿಜಾಬ್. ರವಿ ಸರ್, ಈಗ ನೀಟ್ ಪರೀಕ್ಷೆ ವಿಚಾರದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳ ಅನ್ಯಾಯ ಆಗಿದೆ ಸರ್. ನೀಟ್ ಪರೀಕ್ಷೆ ಅಧಿಕಾರನ ರಾಜ್ಯಗಳಿಗೆ ಕೊಡುವುದಕ್ಕೆ ತಮ್ಮ ನಿಲುವೇನು ಸರ್? ಏನ ಲಕ್ಷಾಂತರ ವಿದ್ಯಾರ್ಥಿಗಳ ಅನ್ಯಾಯ ಆಗಿದೆ ಸರ್. ನೀಟ್ ಪರೀಕ್ಷೆ ಅಧಿಕಾರನ ರಾಜ್ಯಗಳಿಗೆ ಕೊಡುವುದಕ್ಕೆ ತಮ್ಮ ನಿಲುವೇನು ಅಂತ? ನೀಟ್ ಈಗ ಪತ್ತೆಯಾದ ಹಿನ್ನೆಲೆಯಲ್ಲಿ, ಪ್ರಶ್ನೆ ಪತ್ರಿಕೆ ಸೋರಿಕೆಯಾದ ಹಿನ್ನೆಲೆಯಲ್ಲಿ ಮರುಪರೀಕ್ಷೆಗೆ ಆದೇಶ ಮಾಡಿ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ರು ಅವ್ರನ್ನ ಬಂಧಿಸಿ ಅವ್ರನ್ನ ಎನ್ಕ್ವೈರಿ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನ್ ಶಿಕ್ಷೆ ಆಗ್ಬೇಕು ಅದು ಶಿಕ್ಷೆ ಆಗುತ್ತೆ. ಈ ಕಾರಣಕ್ಕೆ ನೀಟ್ ಪರೀಕ್ಷೆನೇ ರದ್ದುಪಡಿಸಬೇಕು ಅಂತ ಅನ್ನೋದು ಮೂಗಲ್ಲಿ ನೆಗಡಿ ಆಯ್ತು ಅಂದ್ರೆ ಮೂಗನೇ ಕಟ್ ಮಾಡಬೇಕು ಅಂತ ಹೇಳ್ದಂಗ ಆಗುತ್ತೆ. ಅದು ಸೂಕ್ತ ಆದದ್ದಲ್ಲ. ಇನ್ನ ಕರ್ನಾಟಕದಲ್ಲಿ KPSC ಒಳ್ಳೆ ಕಾರಣಕ್ಕೆ ಹೆಸರಾಗಿದೆಯಾ? KPSC ನಲ್ಲಿ ಒಂದೇ ಕೊಠಡಿಯಲ್ಲಿರೋ 17 ಜನ ಪಾಸ್ ಆಗೋದು ಆಕಸ್ಮಿಕನೋ ಅಥವಾ ಏನಾದ್ರು ನಡಿಬಾರ್ದು ನಡೆದಿದೆಯೋ? ಈ ಪ್ರಶ್ನೆಗಳು ಇನ್ನೂ ಜನರ ಮುಂದೆ ಹಾಗೇ ಇದೆ. ಹಾಗಾಗಿ ಕರ್ನಾಟಕದಲ್ಲಿ ಇದ್ರ ಕಡೆ ಸ್ವಲ್ಪ ಗಮನ ಕೊಡಲಿ. ನೀಟ್ ಬಗ್ಗೆ ಈಗಾಗಲೇ CBI ತನಿಖೆ ಮಾಡ್ತಾ ಇದೆ, ಅರೆಸ್ಟ್ ಮಾಡಿದೆ. ಆ ಜಾಲವನ್ನೇ ಭೇದಿಸೋದಕ್ಕೆ ಅವರು ಎಲ್ಲ ರೀತಿಯ ಪ್ರಯತ್ನ ಮಾಡ್ತಿದ್ದಾರೆ. ಅವ್ರು ಮಾಡ್ತಾರೆ ಮತ್ತು ಮರುಪರೀಕ್ಷೆ ನಡೆಯುತ್ತೆ ನಿಶುಲ್ಕವಾಗಿ. ₹1 ಕಟ್ಟದಲೇನೆ ನಿಶುಲ್ಕವಾಗಿ ಮರುಪರೀಕ್ಷೆ ನಡೆಯುತ್ತೆ. ಸರ್, ಇಟಲಿ ಪ್ರಧಾನಿಗೆ ಮೋದಿ ಅವರು ಮೆಲೋಡಿ ಜೊತೆ ಗಿಫ್ಟ್ ಕೊಟ್ಟಿದ್ದಾರೆ. ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸರ್. ಖರ್ಗೆ ಅವರಲ್ಲಿ ಟೀಕೆ ಮಾಡ್ತಿದ್ದಾರೆ. ಅಷ್ಟೊಂದು ಪ್ರಚಾರ ತಗೋದು ದಾಖಲೆ ಕೊಡ್ತಾರೆ. ಈಗ ಈ ಕಾಂಗ್ರೆಸ್ನವರಿಗೆ ಬಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಅಂತ ಅನ್ನುವಂಥ ಸ್ವಭಾವ. ಹಾಗಾಗಿ ಅವರಿಗೆ ಕೆಲವು ಸಂಗತಿಗಳು ಅರ್ಥ ಆಗಲ್ಲ. ಖರ್ಗೆ ಅವರು ದಾಖಲೆ ಕೊಡೋದಲ್ಲ. ನೀವೇನಂತಂದ್ರೆ ಈಗ ನಮ್ಮ ಪ್ರಧಾನಮಂತ್ರಿಗಳು ಕೋರ್ಟನ್ನು ಗಿಫ್ಟ್ ಕೊಟ್ಟಿದ್ದಾರೆ, ಮೈಸೂರು ಸಿಲ್ಕ್ ಸೀರೆಯನ್ನು ಕೂಡ ಗಿಫ್ಟ್ ಕೊಟ್ಟಿದ್ದಾರೆ, ಪಂಚೆಯನ್ನು ಗಿಫ್ಟ್ ಕೊಟ್ಟಿದ್ದಾರೆ. ಹಾಗಾಗಿ ಇವೆಲ್ಲವೂ ವಿವಾದವನ್ನಾಗಿ ನೋಡುವಂಥದ್ದು ಅವರ ಒಂದು ಕೆಟ್ಟ ಮಾನಸಿಕತೆಯನ್ನು ತೋರಿಸುತ್ತೆ. ಅವರಿಗಿರುವಂತ ಒಂದು ಕೆಟ್ಟ ಮಾನಸಿಕತೆ, ಅವರ ಮಾನಸಿಕತೆ ಅವರ ಹಿರಿತನಕ್ಕೆ ಪೂರಕವಾಗಿರ್ತಕ್ಕಂಥ ಮಾನಸಿಕತೆ ಅಲ್ಲ.
ಮತ್ತು ಅತಿ ದೀರ್ಘಕಾಲ ಆಡಳಿತ ನಡೆಸಿದ ಒಂದು ಪಕ್ಷದ ಮಾನಸಿಕತೆಯನ್ನು ಅದು ತೋರಿಸೋದಿಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.